ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪಾಲಿಟಿ ಕ್ರ್ಯಾಶ್ ಕೋರ್ಸ್ ಆನ್ ಪ್ರೆಸಿಡೆಂಟ್. ಅಂದರೆ ರಾಷ್ಟ್ರಪತಿಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎರಡನೇ ಲೆಕ್ಚರ್ ಆನ್ ಪ್ರೆಸಿಡೆಂಟ್. ಈ ಕ್ರ್ಯಾಶ್ ಕೋರ್ಸು ಮುಂಬರುವ PSI ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಬೇರೆ ಬೇರೆ ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್, ಇನ್ನು ಹಲವಾರು KPSCಯ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್. ಹಿಂದಿನ ಕ್ಲಾಸ್ನಲ್ಲಿ ನಾವು ಪ್ರೆಸಿಡೆಂಟಿನ ಎಲೆಕ್ಷನ್ಸ್ ಬಗ್ಗೆ, ಪ್ರೆಸಿಡೆಂಟಿನ ಎಲಿಜಿಬಿಲಿಟಿ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇವತ್ತು ಮುಂದಿನ ಪಾರ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾರ್ಟ್ ಆಫ್ ಇಟ್ ಇಸ್, ಒಂದು ವೇಳೆ ಎಲೆಕ್ಷನ್ ಆಗಿ, ಸೊ ಎಲೆಕ್ಷನ್ ಪ್ರಾಸೆಸ್ ಇವಾಗ ನಾವು ತಿಳ್ಕೊಂಡಿರುವ ಹಾಗೆ, ವಿ ನೋ ವಾಟ್ ವಿಲ್ ಹ್ಯಾಪನ್ ಇಫ್ ಸೀಟ್ ಫಾಲ್ಸ್ ವೇಕೆಂಟ್. ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಆಯ್ತು, ಒಬ್ರು ಫೈನಲೈಸ್ ಆದ್ರು. ನಾವು ಎಲೆಕ್ಷನ್ ಅಲ್ಲಿ ಡಿಸ್ಪ್ಯೂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಬಿಕಾಸ್ ಅದು ಪ್ರೆಸಿಡೆಂಟಿನ ಎಲೆಕ್ಷನ್ ಅಂತ ಮಾತ್ರಕ್ಕೆ ಅಲ್ಲಿ ಡಿಸ್ಪ್ಯೂಟ್ಸ್ ಆಗಲ್ಲ ಅಂತ ಇಲ್ಲ. ಸೊ ಆರ್ಟಿಕಲ್ 71 ನಲ್ಲಿ ಹೇಳುತ್ತಾರೆ, ಓನ್ಲಿ ಸುಪ್ರೀಂ ಕೋರ್ಟ್ ಕ್ಯಾನ್ ರಿಸಾಲ್ವ್ ದ ಡಿಸ್ಪ್ಯೂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಕ್ವೆಶನ್. ಯಾಕಂದ್ರೆ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. Even if there is a small problem in the election, it will go to the Supreme Court and not to the Election Commission. ಬೇರೆ ಎಲೆಕ್ಷನ್ಸ್ ಗೆ ಅದು ನೀವು ಚೆಕ್ ಮಾಡಬೇಕು, ವೆದರ್ ಇಟ್ ಇಸ್ ಎಲೆಕ್ಷನ್ ಟು MLA, MP ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್, ಆಗ ಬೇರೆ ಬೇರೆ ಕೋರ್ಟ್ಸ್ ಗೆ ಹೋಗುತ್ತೆ, ಅಥವಾ ECI ಫಸ್ಟ್ ಹೋಗುತ್ತೆ. ಬಟ್ ಇನ್ ದಿಸ್ ಕೇಸ್ ಇಟ್ ಇಸ್ ಓನ್ಲಿ ದ ಸುಪ್ರೀಂ ಕೋರ್ಟ್. ಆಮೇಲೆ ಸುಪ್ರೀಂ ಕೋರ್ಟ್ ಗೆ ಹೋದಾಗ ಫಸ್ಟ್ ಥಿಂಗ್ ಇಸ್, ಅವರು ಚೆಕ್ ಮಾಡೋದು ಒಂದೇ ಒಂದು ಕಂಡೀಷನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆಗಿದೆಯಾ ಇಲ್ಲ. ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಿಚ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಸೆಡ್, ಈ ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದಾರಾ ಅನ್ನೋ ಒಂದು ಗ್ರೌಂಡ್ ಚೆಕ್ ಮಾಡ್ತಾರೆ. ಸೆಕೆಂಡ್ ಥಿಂಗ್ ಏನು ಅಂದ್ರೆ, ಎಲೆಕ್ಟೋರಲ್ ಕಾಲೇಜ್ ಅಲ್ಲಿ, ಅಂದ್ರೆ ಒಂದಷ್ಟು ಜನ ಪ್ರೆಸೆಂಟ್ ಇರ್ಲಿಲ್ಲ ಅವತ್ತು ಎಲೆಕ್ಷನ್ ದಿನ, ಹಾಗಾಗಿ ನಾನು ಸೋತೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಅ ಗ್ರೌಂಡ್. ಯು ಕೆನಾಟ್ ಸೇ ಉತ್ತರ ಪ್ರದೇಶ್ MLAs ಪ್ರೆಸೆಂಟ್ ಇರ್ಲಿಲ್ಲ ಎಲೆಕ್ಷನ್ ದಿನ, ಹಾಗಾಗಿ ನಾನು ಸೋತೆ. ದಟ್ ಈಸ್ ನಾಟ್ ಅ ಗ್ರೌಂಡ್ ಟು ಕಂಟೆಸ್ಟ್ ಆನ್ ಎಲೆಕ್ಷನ್. And the third clause is, interested parties can file a dispute. ಯಾರು ಇಂಟ್ರೆಸ್ಟೆಡ್ ಪಾರ್ಟೀಸ್ ಅಂತ ಅಂದ್ರೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರು ಅಂತ. ಇಫ್ ಕನ್ವಿಕ್ಟೆಡ್, ಒಂದು ವೇಳೆ ಹೌದು ಈ ಎಲೆಕ್ಷನ್ ರದ್ದಾಗಬೇಕು ಅನ್ನೋದು ಡಿಸೈಡ್ ಆದ್ರೆ ಪಾಸಿಬಲ್. ಯಾಕೆ ಅಂದ್ರೆ, ಒಬ್ರು ಸಿಟಿಸನ್ ಆಫ್ ಇಂಡಿಯಾ ಇಲ್ಲದೆ ಇರ್ಬೋದು, ಒಂದು ಕಂಟೆಸ್ಟ್ ಮಾಡಿರ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಅವರು ಯಾವುದೋ ಒಂದು ಬಹಳ ಬಹಳ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಏನು ಅಂದ್ರೆ, ಯಾವುದೋ ಒಂದು ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಅವ್ರ ಹೆಸರು 10 ವರ್ಷದಿಂದ ಆಫೀಸ್ ಆಫ್ ಪ್ರಾಫಿಟ್ ಆಫ್ ಸೆಕ್ರೆಟರಿ ಆಫ್ ಸಮಥಿಂಗ್ ಅಂತ ಕಂಟಿನ್ಯೂ ಆಗಿರುತ್ತೆ. ಸೊ ದೆನ್ ದೇರ್ ಎಲೆಕ್ಷನ್ ಕ್ಯಾನ್ ಬಿ ಡಿಕ್ಲೇರ್ಡ್ ವಾಯ್ಡ್. ಆ ಎಲೆಕ್ಷನ್ ಅನ್ನ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದಾಗ, ಅವರು ಆ ಎಂಟೈರ್ ಪೀರಿಯಡ್ ಆಫ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗೋವರೆಗೂ ಏನೇನ್ ಡ್ಯೂಟೀಸ್ ಫುಲ್ಫಿಲ್ ಮಾಡಿದಾರೋ, ಏನೇನ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಏನೇನ್ ಡಿಸಿಷನ್ಸ್ ಮಾಡಿದ್ದಾರೆ, ಅದೆಲ್ಲವೂ ಹಾಗೆಯೇ ಉಳಿಯುತ್ತೆ. ಅದ್ಯಾವುದನ್ನು ಇನ್ವ್ಯಾಲಿಡೇಟ್ ಮಾಡೋದಿಲ್ಲ. ಬಿಕಾಸ್ ಎನಿ ಇನ್ವ್ಯಾಲಿಡಿಟಿ ಈಸ್ ಪ್ರಾಸ್ಪೆಕ್ಟಿವ್, ನಾಟ್ ರೆಟ್ರಾಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಅದನ್ನ ಹಿಂದೆ ಹೋಗಿ ಎಲ್ಲವನ್ನೂ ಸರಿ ಮಾಡುವಂತದ್ದು ಯಾವುದೇ ಒಂದು ಪಾಸಿಬಿಲಿಟಿ ಇರೋದಿಲ್ಲ. At that point they will be declared as disqualified. ಈ ತರದ್ದು ನಡೆದಿದೆಯಾ ಮುಂಚೆ ಅಂತ ಅಂದ್ರೆ, PA ಸಾಂಗ್ಮಾ ಅವರು ಪ್ರಣಬ್ ಮುಖರ್ಜಿ ಅವರ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಪ್ರಣಬ್ ಮುಖರ್ಜಿ ಅವರ ಎಲೆಕ್ಷನ್ ನಲ್ಲಿ ನನ್ಗೆ ಒಂದು ಡಿಸ್ಪ್ಯೂಟ್ ಕಂಡಿದೆ ಅಂತ. ಬಟ್ ಸುಪ್ರೀಂ ಕೋರ್ಟ್ ಅವರು, ನೋ, ದೆರ್ ಇಸ್ ನೋ ಸಚ್ ಡಿಸ್ಪ್ಯೂಟ್, ಅಂಡ್ ಅಪ್ಹೆಲ್ಡ್ ದ ಎಲೆಕ್ಷನ್ ರಿಸಲ್ಟ್, ಅಂಡ್ ಹೆನ್ಸ್ ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಬಿಕೇಮ್ ದ ಪ್ರೆಸಿಡೆಂಟ್. ರೈಟ್, ನೌ coming to the impeachment of the president. ಪ್ರೆಸಿಡೆಂಟಿನ ಇಂಪೀಚ್ಮೆಂಟ್ ಅಂದ್ರೆ ಏನು? ಆಗ್ಲೇ ಹೇಳ್ದಾಗೆ, ಪ್ರೆಸಿಡೆಂಟ್ ನ ಪ್ರೀಮೆಚ್ಯೂರ್ ಆಗಿ ಅವರ ಟರ್ಮ್ ರಿಡ್ಯೂಸ್ ಆಗಕ್ಕೆ ಒಂದು ಪಾಯಿಂಟ್ ಯಾವುದು ಅಂದ್ರೆ, ಒಂದಷ್ಟು ಜನ ಸೇರಿ, ಇಲ್ಲ ಈ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನ್ ಗೆ ಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಡಿಸೈಡ್ ಮಾಡಿದಾಗ, ಅವರು ಅವರ ರೋಲ್, ಅವರ ಪೊಸಿಷನ್ ಇಂದ ಕೆಳಗಿಳಿತಾರೆ. ಹೇಗೆ ಅಂತ ಅಂದ್ರೆ, ಆ ಪ್ರಾಸೆಸ್ ಅನ್ನ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಇಟ್ ಈಸ್ ವೆನ್ ದ ಪರ್ಸನ್ ಈಸ್ ಹೈಯೆಸ್ಟ್ ಇನ್ ಹೈರಾರ್ಕಿ. ಯಾಕೆ ಅಂತ ಅಂದ್ರೆ, ಅದು ರಿಮೂವಲ್ ಅಲ್ಲ. ಅದು ರಿಮೂವಲ್ ಅಂದ್ರೆ ಯಾವುದೇ ಆ ಪೊಸಿಷನ್ ಬಿಟ್ಟು ನೆಕ್ಸ್ಟ್ ಇನ್ ಯಾವುದೇ ಪೊಸಿಷನ್ ಅಲ್ಲಾದ್ರೂ ಅದನ್ನ ರಿಮೂವಲ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಇಂಪೀಚ್ಮೆಂಟ್ ಮೀನ್ಸ್ ಹೈಯೆಸ್ಟ್ ಹೈರಾರ್ಕಿಯಲ್ಲಿ ಇರೋದ್ರಿಂದ ಅದನ್ನ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಅಂಡ್ ಅದು ಒಂದು ಪ್ರಾಸೆಸ್. ಒಂದ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದ್ ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ. ಎಂಡ್ ಆದ ತಕ್ಷಣ they are no more a president. There is no again resignation to vice president. There is no such thing. The moment that impeachment process ends, they are no more a president. So once process is completed, president is
ಇಮಿಡಿಯೇಟ್ಲಿ ಔಟ್ ಆಫ್ ಆಫೀಸ್. ಅಂಡ್ ಯಾವ ಗ್ರೌಂಡ್ ಮೇಲೆ ಅಂತ ಅಂದ್ರೆ ಇಟ್ ಈಸ್ ವಯಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಲವಾರು ಬಾರಿ ಏನಾಗುತ್ತೆ, ಒಬ್ರು ಪ್ರೆಸಿಡೆಂಟ್ ಒಂದು ಗ್ರೂಪ್ ಆಫ್ ಲೆಟ್ಸ್ ಎ UPA ಗವರ್ಮೆಂಟ್ ಅಲ್ಲಿ ಒಬ್ಬ ಪ್ರೆಸಿಡೆಂಟ್ ಎಲೆಕ್ಟ್ ಆದಾಗ, ಆ ಗವರ್ಮೆಂಟ್ ಮುಗಿದು NDA ಗವರ್ಮೆಂಟ್ ಬಂದಾಗ, ಅಥವಾ NDA ಗವರ್ಮೆಂಟ್ ಮುಗಿದು UPA ಗವರ್ಮೆಂಟ್ ಬಂದಾಗ, ಈ ಕ್ಯಾಂಡಿಡೇಟಿನ ಎಲೆಕ್ಷನ್ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ, ಅಥವಾ ಆ ಟೈಮಲ್ಲಿ ನಾವಿರ್ಲಿಲ್ಲ, ನಮಗ್ ಬೇಕಾದ ಕ್ಯಾಂಡಿಡೇಟ್ ಅನ್ನ ಪ್ರೆಸಿಡೆಂಟ್ ಮಾಡಬೇಕು ಅನ್ನೋ ಆ ತರದ ಯಾವುದೇ ಕ್ಲಾಸ್ ಗಳಲ್ಲಿ ಪ್ರೆಸಿಡೆಂಟ್ ಅನ್ನ ತೆಗೆಯೋದಿಲ್ಲ. ಓನ್ಲಿ ಬಿಕಾಸ್ ಅವರು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿಲ್ಲ ಅನ್ನೋದು ಒಂದೇ ಕ್ಲಾಸ್ ಆಗಿರುತ್ತೆ. ಅಂಡ್ ಪವರ್ ಗಿವನ್ ಟು ಪ್ರೆಸಿಡೆಂಟ್ ಆಲ್ದೋ ಇಟ್ ಈಸ್ ಅ ಜುಡಿಷಿಯಲ್ ಪ್ರಾಸೆಸ್, ಅದು ಒಂದು ಜುಡಿಷಿಯಲ್ ಪ್ರಾಸೆಸ್ ಆಗಿರುತ್ತೆ. ನೌ ಹೇಗಾಗತ್ತೆ ಇದು ಪ್ರಾಸೆಸ್ ಅಂತ ಅಂದ್ರೆ, ಫಸ್ಟ್ ಇಂಪೀಚ್ಮೆಂಟ್ ರೆಸಲ್ಯೂಷನ್ ಅನ್ನ ಯಾರೋ ಒಬ್ಬ ಪರ್ಸನ್, ಒಬ್ಬ MP, ರಾಜ್ಯಸಭೆಯಲ್ಲಾಗಿರೋದ್ರೂ ಆಗಿರ್ಬೋದು ಅಥವಾ ಲೋಕಸಭೆಯಲ್ಲಾದ್ರೂ ಆಗಿರ್ಬೋದು, ಅವರು ಒಬ್ಬ ಪರ್ಸನ್ ಒಂದು ನನಗೆ ಈ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿಲ್ಲ ಅಂತ ಒಂದು ರೆಸಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಬ್ಬ ಪರ್ಸನ್ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅದನ್ನ ಡಿಸ್ಕಷನ್ ತಗೊಳ್ಳಲ್ಲ, ಯಾಕಂದ್ರೆ ಎರಡೂ ಸಭೆಗಳಲ್ಲಿಯೂ ಬಹಳಷ್ಟು ಥಿಂಗ್ಸ್ ಇರುತ್ತೆ ಡಿಸ್ಕಷನ್ ಮಾಡಕ್ಕೆ. ನೆಕ್ಸ್ಟ್ ಅದನ್ನ 1/4 ಆಫ್ ದಟ್ ಮೆಂಬರ್ಸ್ ಆಫ್ ದಟ್ ಹೌಸ್, ಹೌದು ನಮಗೂ ಅನ್ಸ್ತಾ ಇದೆ ಇವರು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿಲ್ಲ ಅಂತ, ಆ ರೆಸಲ್ಯೂಷನ್ ಗೆ ಅವರ ಸಪೋರ್ಟ್ ಅನ್ನ ತೋರಿಸಿದಾಗ, ದೆನ್ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಸ್ಪೀಕರ್, ರಾಜ್ಯಸಭೆಯಲ್ಲಿ ವೈಸ್ ಪ್ರೆಸಿಡೆಂಟ್, ಇಷ್ಟು ಜನರಿಗೆ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಇದು ಮ್ಯಾಟರ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಅವರು ಆ ವಿಷಯವನ್ನ ಎತ್ಕೋತಾರೆ. ಆ ವಿಷಯವನ್ನ ತಗೊಂಡಾಗ ಅವರ ಫಸ್ಟ್ ಮಾಡೋದು ಏನು ಅಂತ ಅಂದ್ರೆ, ಅದನ್ನ ತಗೊಂಡೋಗಿ ಪ್ರೆಸಿಡೆಂಟ್ಗೆ ಹೇಳ್ತಾರೆ, ಈ ತರ ನಿಮ್ಮ ವಿರುದ್ಧ ಒಂದು ಕಾನ್ಸ್ಟಿಟ್ಯೂಷನ್ ನೀವು ಬದ್ಧವಾಗಿಲ್ಲ ಅಂತ ಒಂದಷ್ಟು ಜನ ರೆಸಲ್ಯೂಷನ್ ಹೊರಡಿಸಿದ್ದಾರೆ ಅಂತ ನೋಟಿಸ್ ಕೊಡ್ತಾರೆ. ಸೊ ದೇ ಗಿವ್ ಅ ನೋಟಿಸ್ ಟು ದ ಪ್ರೆಸಿಡೆಂಟ್. ಆ ನೋಟಿಸ್ ಆಗಿ 2 weeks ಆದ ಮೇಲೆ ದೆನ್ ದೇರ್ ವಿಲ್ ಬಿ ಅ ವೋಟಿಂಗ್ ಇನ್ ದ ಸೇಮ್ ಹೌಸ್. ಆ ನೋಟಿಸ್ ಆಗಿ 2 weeks ಆದ್ಮೇಲೆ ಆ ಹೌಸಿನಲ್ಲಿ ಲೋಕಸಭೆ ಆದ್ರೂ ಆಗಿರ್ಬೋದು, ರಾಜ್ಯಸಭೆ ಆದ್ರೂ ಆಗಿರ್ಬೋದು, ವೋಟಿಂಗ್ ಆದಾಗ 2/3 ಮೆಂಬರ್ಸ್ ಆ ಫೇವರ್ ಅಲ್ಲಿ ವೋಟ್ ಮಾಡಬೇಕು. ಇದು ಸಾಮಾನ್ಯವಾದ ಒಂದು ಪ್ರಾಸೆಸ್ ಅಲ್ಲ. ಹಾಫ್ ಮೆಜಾರಿಟಿ ಅಲ್ಲಾಗ್ಲಿ, ಸಿಂಪಲ್ ಮೆಜಾರಿಟಿ ಆಗ್ಲಿ, ನಂಬರ್ ಆಫ್ ಪೀಪಲ್ ಪ್ರೆಸೆಂಟ್ ಅಲ್ಲಿ ಹಾಫ್, ಎಷ್ಟೊಂದು ಬಾರಿ ಲೋಕಸಭೆಯಲ್ಲಿ ಬರೀ 55 ಮೆಂಬರ್ಸ್ ಇರ್ತಾರೆ. ಆ 55 ಮೆಂಬರ್ಸ್ ಇರೋ ಟೈಮಲ್ಲಿ ಒಂದಷ್ಟು ಜನ ವೋಟ್ ಮಾಡ್ಬಿಟ್ಟು ಪ್ರೆಸಿಡೆಂಟ್ ನ ಇಳಿಸುವಂತ ಪ್ರಾಸೆಸ್ ಅಲ್ಲ. 2/3 members of the entire house, of the strength of the house ಇರಬೇಕು. ವೆರಿ ರಿಗರಸ್ ಪ್ರಾಸೆಸ್, ಅಂಡ್ ಇಟ್ ಈಸ್ ಟು ಬಿ ಅ ವೆಲ್ ಥಾಟ್ ಪ್ರಾಸೆಸ್ ಆಫ್ ರಿಮೂವಲ್. ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ತುಂಬಾ ಯೋಚನೆ ಮಾಡಿರುವಂತ ಒಂದು ಪ್ರಾಸೆಸ್. ಅಂಡ್ ನೋ ಇಂಡಿಯನ್ ಪ್ರೆಸಿಡೆಂಟ್ ಹ್ಯಾಸ್ ಎವರ್ ಬೀನ್ ಇಂಪೀಚ್ಡ್. ಈವನ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಕೂಡ ಯಾರ ವಿರುದ್ಧನೂ ಇಲ್ಲಿವರೆಗೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿಗೆ ಮುಗಿಯುತ್ತಾ? ಇಲ್ಲಿಗೆ ಮುಗಿಯಲ್ಲ. 2/3 ಮೆಂಬರ್ಸ್ ಅಕಸ್ಮಾತ್ ವೋಟ್ ಮಾಡಿದ್ರು ಅಂತಲ್ಲಿ ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರಾಸೆಸ್ ಏನು ಅಂದ್ರೆ, ಅದನ್ನ ಸೆಕೆಂಡ್ ಹೌಸ್, ಫಾರ್ ಎಕ್ಸಾಂಪಲ್ ಅದನ್ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಅದನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ತರ ಲೋಕಸಭೆಯಲ್ಲಿ 2.5 ಭಾಗದಷ್ಟು ಜನ ಒಪ್ಕೊಂಡಿದ್ದಾರೆ ದಟ್ ಪ್ರೆಸಿಡೆಂಟ್ ಹ್ಯಾಸ್ ಟು ಬಿ ಇಂಪೀಚ್ಡ್ ಅಂತ. ಈ ಮೋಷನ್ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ. ದಟ್ ಪಾಯಿಂಟ್ there will be an investigation ಅಂತ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇನ್ವೆಸ್ಟಿಗೇಷನ್ ಆಗ್ಬೇಕು, ಯಾಕೆ ಇಷ್ಟು ಜನ ಅನ್ಕೊಂತಾ ಇದ್ದಾರೆ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿಲ್ಲ ಅಂತ. ಒನ್ ಥಿಂಗ್ ಏನು ಅಂದ್ರೆ, ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್? ಯಾವ್ದಾದ್ರು ಹೌಸ್ ಕಮಿಟಿ ಕಂಡಕ್ಟ್ ಮಾಡತ್ತಾ, CBI ಕಂಡಕ್ಟ್ ಮಾಡತ್ತಾ, ಎಲೆಕ್ಷನ್ ಕಮಿಟಿ ಕಂಡಕ್ಟ್ ಮಾಡತ್ತಾ, ಸುಪ್ರೀಂ ಕೋರ್ಟ್ ಕಂಡಕ್ಟ್ ಮಾಡತ್ತಾ? ವಿ ಡೋಂಟ್ ನೋ. ಯಾಕೆ ಅಂದ್ರೆ ಯಾವತ್ತಿಗೂ ಆಗಿಲ್ಲ. ಮುಂದೆ ಒಂದಿನ ಆದಲ್ಲಿ, ಅಕಸ್ಮಾತ್ ಆದಲ್ಲಿ, ದ ಚಾನ್ಸಸ್ ಆರ್ ಲೆಸ್. ಆಗ ಪ್ರಾಬಬ್ಲಿ ಒಂದು ಆಕ್ಟ್ ಹೊರಡಿಸಿ ಎಲ್ಲರೂ ಡಿಸೈಡ್ ಮಾಡಿ, ಹೌದು ಇದಕ್ಕೆ ಇವರು ಚೆಕ್ ಮಾಡಬೇಕು ಅಥವಾ ಇವರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಬರೋ ಚಾನ್ಸಸ್ ಇದೆ. ಅಂಡ್ ಇಟ್ ಈಸ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ರೈಟ್. ಇಷ್ಟಾದ್ಮೇಲೆ ಪ್ರೆಸಿಡೆಂಟ್ಗೆ ಒಂದು ಚಾನ್ಸ್ ಕೊಡ್ತಾರೆ. ಏನು? ಟು ಡಿಫೆಂಡ್ ಹಿಮ್ಸೆಲ್ಫ್. ವೈ ಅಂದ್ರೆ, ನೋ ಮ್ಯಾನ್ ಶೆಲ್ ಬಿ ಪನಿಷ್ಡ್ ಅನ್ಹರ್ಡ್ ಅಂತ ಹೇಳ್ತಾರೆ. ಯಾವುದೇ ಮನುಷ್ಯನಿಗೆ ಅವರ ವಾದವನ್ನು ಕೇಳಿಸಿಕೊಳ್ಳಲಾರದೆ ಅವರಿಗೆ ಪನಿಷ್ಮೆಂಟ್ ಕೊಡೋ ಹಾಗಿಲ್ಲ. ಸೊ ಅಂದ್ರೆ ಅವರನ್ನ ರಿಮೂವ್ ಮಾಡೋದು ಅಂದ್ರೆ ಅದು ಪನಿಷ್ಮೆಂಟ್ ಲೆಕ್ಕನೆ. ಸೊ ಅವರನ್ನ ಡಿಫೆಂಡ್ ಮಾಡ್ಕೊಳ್ಳೋ ಒಂದು ಕಂಪ್ಲೀಟ್ ಚಾನ್ಸ್ ಪ್ರೆಸಿಡೆಂಟ್ ಕೊಡಬೇಕು. ಸೊ ಆಫ್ಟರ್ ದ ಇನ್ವೆಸ್ಟಿಗೇಷನ್, ಪ್ರೆಸಿಡೆಂಟ್ ಇಸ್ ಗಿವನ್ ಅ ಚಾನ್ಸ್ ಟು ಡಿಫೆಂಡ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್.
ಅದಾಗಿ ಆ ಡಿಫೆನ್ಸ್ ಆಗಿ 2 ವೀಕ್ಸ್ ಆದ್ಮೇಲೆ ಸೆಕೆಂಡ್ ಹೌಸ್ ಅಲ್ಲಿ ಮತ್ತೆ ಪ್ರೆಸಿಡೆಂಟಿನ ಇಂಪೀಚ್ಮೆಂಟ್ ಮೋಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದಟ್ ವಿ ಆರ್ ನೌ ಇಂಪೀಚಿಂಗ್ ಪ್ರೆಸಿಡೆಂಟ್ ಹ್ಯಾಸ್ ಗಿವನ್ ಇಸ್ ಡಿಫೆನ್ಸ್. ನೀವೆಲ್ಲ ಡಿಫೆನ್ಸ್ ಕೇಳಿಸ್ಕೊಂಡಿದ್ದೀರಾ, ನೀವು ಇನ್ವೆಸ್ಟಿಗೇಷನ್ ಕೇಳಿಸ್ಕೊಂಡಿದ್ದೀರಾ. ನೌ ವಿ ಪುಟ್ ದಿಸ್ ಆನ್ ವೋಟ್. ದಿಸ್ ಈಸ್ ನಿಯರಿಂಗ್ ದ ಎಂಡ್ ಆಫ್ ದ ಪ್ರಾಸೆಸ್. ಅಂಡ್ ಆ ಹೌಸ್ ಅಲ್ಲಿನೂ ಸೆಕೆಂಡ್ ಹೌಸ್ ಅಲ್ಲಿನೂ 2/3 ಮೆಜಾರಿಟಿಯಲ್ಲಿ ವೋಟ್ ಮಾಡಿದಾಗ, ಇಫ್ 2/3 ಪೀಪಲ್ಸ್ ಹೌದೌದು ಎಲ್ಲ ವಾದ ವಿವಾದಗಳನ್ನು ಕೇಳಿಸ್ಕೊಂಡು ನಾವು ಇದು ಒಪ್ಕೊಂತಾ ಇದೀವಿ ಅಂತ ವೋಟ್ ಮಾಡಿದ ಕ್ಷಣ ಪ್ರೆಸಿಡೆಂಟ್ ವಿಲ್ ಬಿ ಔಟ್ ಆಫ್ ಆಫೀಸ್. ದಟ್ ಈಸ್ ದ ಎಂಟೈರ್ ಪ್ರೊಸೀಡಿಂಗ್ ಆಫ್ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಇಟ್ ಹ್ಯಾಸ್ ನೆವರ್ ಹ್ಯಾಪೆಂಡ್ ಇನ್ ಇಂಡಿಯಾ. ಅಮೆರಿಕದಲ್ಲಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗಿ ಎಂಡ್ ಆಗಿರೋ ಒಂದು ಸಿಚುವೇಶನ್ ಕೂಡ ಇದೆ. ಅದು ಯಾರು ಅಂತ ನೀವು ಒಂದ್ಸತಿ ಗೂಗಲ್ ಮಾಡಿ ನೋಡಿ, ಅತ್ಯಂತ ಸ್ವಾರಸ್ಯಕರವಾದ ಕೇಸ್ ಅದು. So impeachment is a process not just in India, in other countries of the world. So with that, we have come to the end of Polity Crash Course on President Part 2. ಈ ವಿಡಿಯೋ ಲೆಕ್ಚರ್ ಅಲ್ಲಿ ನಾವು ಪ್ರೆಸಿಡೆಂಟಿನ ಇಂಪೀಚ್ಮೆಂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಬೇರೆ ಬೇರೆ ಕ್ಲಾಸಸ್ ಆನ್ ಇಂಪೀಚ್ಮೆಂಟ್. ಆ್ಯಂಡ್ ಇದು ನಿಮಗೆ PSI, CTI, ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಮುಂದಿನ ಲೆಕ್ಚರಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.